ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಸ್ಫೋಟ್ ವಿಚಾರದಲ್ಲಿ ನಮ್ಮ ಸರ್ಕಾರ ಕೃತ್ಯ ಎಸಗಿದವರ ರಕ್ಷಣೆ ಮಾಡಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕೃತ್ಯ ಎಸಗಿದವರ ರಕ್ಷಣೆ ಮಾಡಲ್ಲ, ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಆಗದಂತೆ ಎಚ್ಚರಿಕೆ ವಹಿಸುತ್ತೇವೆ. ಎನ್ಐಎ ತನಿಖೆ ನಡೆಸುತ್ತಿದೆ ಎಂದರು. ಹಿಂದೂ ಬಣಿಗರು, ಹಿಂದೂ ರೆಡ್ಡಿ, ಹಿಂದೂ ಗಾಣಿಗಾಯಿಗೆ, ಹಿಂದೂ ಮಾಲಗಾರರು ಹಿಂಗೆಲ್ಲ ಮಾಡಿದ್ದಾರೆ. ಇದನ್ನು ಬರ್ದಿದ್ದಾರೆ. ಯಾಕಂದ್ರೆ 2A ಸಿಗುವಂಥ ಸಂದರ್ಭದಲ್ಲಿ ಅದು ಲಿಂಗಾಯತ್ ಅಂತ ನಮೂದನೆ ಮಾಡಿದ್ರೆ 2A ಸಿಗಿದ್ರು ಅವಕ್ಕೆ. ಹೀಗಾಗಿ ಅವರು ಆ ಕೆಲಸವನ್ನು ಪುರಸ್ಕಾರ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ತಪ್ಪತ್ತು ನಾನು ಹೇಳೋದಲ್ಲ. ಆದರೆ ಇದನ್ನೆಲ್ಲವನ್ನು ಕೂಡ ಯಾವ ಈ ಜಾತಿಗಳು ಯಾವುದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಅವರೆಲ್ಲರೂ ಒಂದೇ ಸೂರ್ನಲ್ಲಿ ಒಂದೇ ಅದರಲ್ಲಿ ತೊಗೊಂಬಂದ್ಬಿಡಿ, ನೀವು ಒಂದೇ ಹೆಡಿಂಗ್ ಮೇಲೆ ತೊಗೊಂಡು ಹೆಣ್ಣಲ್ಲಿ ತೊಗೊಂಡು ನೀವು ಕೌಂಟ್ ಮಾಡಿ ಅಂತ ಹೇಳಿದ್ವಿ. ಅದೇನು ಮಾಡಿದ್ರೆ ನೋಡೋಣ. ಮಾಹಿತಿ ಹೊರಗೆ ಬಂದ್ಮೇಲೆ ಮಾತಾಡೋದು. ಈಗ ಮತ್ತೆ ಕಾಂಗ್ರೆಸ್ನವರಿಗೆ 50 ಕೋಟಿ ರೂಪಾಯಿ, ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಾದ್ರೆ ಸಿದ್ದರಾಮಯ್ಯ ನೋಡಿ, ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಇವತ್ತು ಇಲ್ಲಿ ನಮಗೆ 135 ಶಾಸಕರು, 136 ಇದ್ದೀವಿ. ಒಬ್ಬರು ಶಾಸಕರು ಮೊನ್ನೆ 135 ಆಗಿದ್ರು. ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ 50 ಶಾಸಕರು ಜಾಸ್ತಿ ಬೇಕು. 50 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ. ಅವರು ಅನರ್ಹರಾಗ್ತಾರೆ. ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ. ಮತ್ತೆ ಒಂದು 4-5 ಇದ್ರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ. ಅಲ್ಲ ಸರ್, ಈ ಕುದುರೆ ವ್ಯಾಪಾರ ನಡೆದಿದೆಯಾ ಅಥವಾ ಇಲ್ಲ ಅಂತ ಸರ್ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮಾಹಿತಿ ಇರ್ತದೆ. ಅದೇ ಮುಖ್ಯಮಂತ್ರಿಗಳ ಮಾಹಿತಿ ಇರ್ತಲ್ಲ, ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ. ಇಂಟೆಲಿಜೆನ್ಸ್ ಇರೋದು ಅವ್ರ ಕಡೆ. ಕಠಿಣ ಕ್ರಮ ಕೈಗೊಳ್ತೀವಿ. ಅದರಲ್ಲೇನಿದೆ, ಘೋಷಣೆ ಕೂಗಿದ್ರೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಕಾನೂನು ಪ್ರಕಾರ ಇವತ್ತು ಸಹ ಏನು ಹೆಚ್ಚು ಶಿಕ್ಷೆ ವಿಧಿಸಬೇಕು, ಎಲ್ಲ ರೀತಿಯ ಸೆಕ್ಷನ್ಸ್ ಹಾಕಿ ಅವ್ರಿಗೆ ನಾವು ಶಿಕ್ಷೆ ಕ್ರಮ ಕೈಗೊಳ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಯಾರು ಇದನ್ನ ಟಾಲರೇಟ್ ಮಾಡುವಂತ ಪ್ರಶ್ನೆ ಮಾಡಿಲ್ಲ. ಯಾರು ಕೂಡ ಮುಚ್ಚಾಕುವಂತ ಪ್ರಶ್ನೆ ಬರ್ತದೆ. ತನಿಖೆ ಆಗ್ಲಾರ್ದೆ ಇವತ್ತು ಸಹ ನಾವು ಮಾತನಾಡೋದು ಸೂಕ್ತ ಅಲ್ಲ. ಅದನ್ನ ಈ ತನಿಖೆ ಆಗಿದೆ, ಅವರೆಲ್ಲ ಇದು ಮಾಡಿದ್ದಾರೆ. FSL ರಿಪೋರ್ಟ್ ಇದೆ. ಅವರೆಲ್ಲರೂ 4 ಜನರನ್ನು ಬಂಧಿಸುವುದನ್ನು ಕೂಡ ಮಾಡಿದ್ದಾರೆ. ಅದ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಅಲ್ಲ ಸರ್, ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ, ಆ ರೀತಿ ಆಗಿಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ, ಯಾಕೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ ಬಂತು, ಒಂದು ಬಂತು ಫ್ಯಾಕ್ಟ್ ಚೆಕ್ನಾಗ ಅಂತ ಹೇಳಿ ನನಗೂ ಬಂದಿತ್ತು. ನಾನು ಕಮೆಂಟ್ ಮಾಡಲಿಲ್ಲ. ಹಿಂಗಾಗಿ ಅವತ್ತು ಅವ್ರು ಹೇಳಿರ್ಬೇಕು. ಆಯ್ತಲ್ಲ, ಈಗೇನು ಅಂತಿಮವಾಗಿ ಏನಾಗ್ತದೆ ಬಹಿರಂಗ ಮಾಡ್ತಿಲ್ಲ ಅಂತ ಹೇಳಿ ಬಿಜೆಪಿ ಯಾವುದು ಕಾನೂನಿಗೆ ತಂದೆ ಆದ ಕ್ರಮಗಳಿರ್ತಾವೆ. ಪೊಲೀಸರ ಕೆಲಸ ಮಾಡ್ತಾರ, ಬಿಜೆಪಿ ಪೊಲೀಸ್ ಕೆಲಸ ಮಾಡ್ತಾರ, ಅವ್ರದ್ದಾಗೂ ಪೊಲೀಸರು ಇದ್ದಾರ, ಕ್ರಮ ಕೈಗೊಳ್ತಿರ್ತಾರೆ. ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ. ಇನ್ವೆಸ್ಟಿಗೇಷನ್ನಾಗ ನಾವು ಈಗ ರೀತಿ ಇನ್ವೆಸ್ಟಿಗೇಷನ್ ಮಾಡಿ, ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಹೇಳಕ್ಕಾಗಂಗಿಲ್ಲ. ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೋದು ಸರಿಯಲ್ಲ. ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ. ಬಂಧಿಸಿದ್ದೀವಿ. FSನಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದರಲ್ಲಿ ನೋಡಿದ್ದೀನಿ, ಪ್ರೂವ್ ಆಗಿದೆ ಅಂತೇಳಿ. ಅವರು ಗೊತ್ತಿದ್ದು ಸತ್ಯ ಇದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಯಾರ ಅಂಜಿಕೆ ಇದಕ್ಕೆ? ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ ಪರವಾಗಿ ಕೂಗಿದ್ರೆ ಅವ್ರನ್ನ ಸುಮ್ಬಿಡ್ತೀವಿ. ಯಾರು ಟಾಲರೇಟ್ ಮಾಡಂಗಿಲ್ಲ. 130 ಕೋಟಿ ಜನ ಯಾರು ಟಾಲರೇಟ್ ಮಾಡಂಗಿಲ್ಲ. ಸಿಂಧಿಗಿದ ಬಗ್ಗೆ ನಾನು ಪ್ರಸ್ತಾಪಿಸಿ ಅಲ್ಲೇ ಪಾಕಿಸ್ತಾನಕ್ಕೆ ನಾವು ಸಿಂಧಿಗಿದಾಗಿದ್ದು ಬೇರೆ, ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಕ್ಕೆ. ಇಲ್ಲಿ ನಮ್ಮವರೇ ಹಾರಿಸಿ ಮುಸಲ್ಮಾನರಲ್ಲೇ ಇದು ಮಾಡಿದ್ರು. ಸಿಂಧಿಗೆಯಲ್ಲಿ ನಮ್ಮವ್ರು ಹಾರಿಸಿ ಮಾಡಿದ್ರು. ಅದು ಇದು ಬೇರೆ. ಇವತ್ತು ಯಾರು ನೋಡೋಣ, ಎಲ್ಲ ಒಂದು ಕೇಸಿಗೆ ಒಂದು ಕೇಸ್ ಎಲ್ಲಕ್ಕೂ ಸಮಾನವಾಗಿರೋದಿಲ್ಲ. ಫ್ಯಾಕ್ಟ್ಸ್ ಬೇರೆ ಬೇರೆ ಇರ್ತಾವೆ. ಥ್ಯಾಂಕ್ ಯು, ಧನ್ಯವಾದ. ಓಂ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯರು, ದೈವಾಜ್ಞ ಮಹರ್ಷಿ ಪಂಡಿತ್ ಶ್ರೀ ರಾಮಚಂದ್ರಾಚಾರ್ಯರು. ಇವರು ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಫೋನಿನ ಮೂಲಕ ಪರಿಹರಿಸುತ್ತಾರೆ. ಕಾಳಿಮಾತಾ, ರಕ್ತೇಶ್ವರಿ, ಅಘೋರಿ, ವಾಮಾಚಾರ ಪೂಜಾ ವಿಧಾನಗಳಿಂದ 100ರಷ್ಟು ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶ ಪ್ರಯಾಣ, ವಶೀಕರಣ, ಡೈವೋರ್ಸ್ ಮತ್ತು ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಕೇವಲ 7 ದಿನಗಳಲ್ಲಿ ಪರಿಹಾರ ತಿಳಿಸುತ್ತಾರೆ. ನನಗೂ ಮತ್ತು ನನ್ನ ಗಂಡನ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ಪ್ರತಿದಿನ ಜಗಳ ಆಗಿ ನಮ್ಮಿಬ್ಬರ ಈ ಜಗಳ
ಡಿವೋರ್ಸ್ ಲೆವೆಲ್ಗೂ ಹೋಗಿತ್ತು. ಮಗು ಆಗದೆ ಇರೋ ವಿಚಾರಕ್ಕೆ ನಮ್ಮ ಅತ್ತೆ ಮಾವನ ಜೊತೆ ದಿನವೂ ಜಗಳ ಆಗ್ತಿತ್ತು. ಎಲ್ಲಿ ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ, ನನ್ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ. ಎಲ್ಲೂ ನನಗೂ ಪರಿಹಾರ ಸಿಗ್ಲಿಲ್ಲ. ಈ ಗುರೂಜಿಯವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡವು. ಮನೆಯಲ್ಲಿ ಈಗ ಸಂತಸದ ವಾತಾವರಣ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಸಮಸ್ಯೆಗಳು ಫೋನಿನಲ್ಲಿ ಕ್ಷಣ ಮಾತ್ರದಲ್ಲಿ ಪರಿಹಾರ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ. ಪಂಡಿತ್ ಶ್ರೀ ರಾಮಚಂದ್ರ ಆಚಾರ್ಯರು. ಮೊಬೈಲ್ ನಂಬರ್ 9986811155. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.